ಹೌದು, ಇವರೆಲ್ಲ ನಂಗೆ ಸಪೋರ್ಟ್ ಮಾಡಿದ್ರು ಫೇಸ್ಬುಕ್ ಅಲ್ಲಿ. ಫಸ್ಟ್ ಪೇಮೆಂಟ್ ಇವತ್ತು ಸೀರೆ ಎಲ್ಲ ಕೊಟ್ಟಾಯ್ತು. ನನಗೆ ಒಂದು 2000 ಸಮಥಿಂಗ್ಸ್ಗೆ ನಾನು ಕ್ಯಾಮರಾ ಆಕ್ಸೆಸರಿ ಮ್ಯಾಟ್ರಸ್ ಐಟಮ್ಸ್ ಕೂಡ EMI ಮಾಡಿಸ್ಕೊಡ್ತೀನಿ. ಕರಾವಳಿ ಫೇಮಸ್ ಪುಸ್ತಕ ಟೆಸ್ಟ್ ಇದೆ. ಹರೇ ಕೃಷ್ಣ, ಶ್ರವಣ ಎಲ್ರಿಗೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಗೈಸ್, ಇವತ್ತು ನನಗೆ ಮಂಗಳೂರಿಗೆ ಹೋಗ್ಲಿಕ್ಕೆ ಉಂಟು. ಹಾಗೆ ನಂಗೆ ಒಬ್ಬರನ್ನ ಇವತ್ತು ಮೀಟ್ ಆಗ್ಲಿಕ್ಕೆ ಉಂಟು, ಯೂಟ್ಯೂಬರ್ ಅನ್ನು. ಅದು ನಮ್ಗೆ ಗೊತ್ತಾಗತ್ತೆ ನನ್ನ ತಮ್ಮಲ್ಲಿ ಹಾಕುವಾಗ. ಸೊ ಇವಾಗಲೇ ಹೇಳಿಬಿಡ್ತೇನೆ, ರಂಜಿತಾ ಗೌಡರನ್ನು ಮೀಟ್ ಆಗ್ತಾ ಇದ್ದೇನೆ. ಅವರು ತುಳು ಯೂಟ್ಯೂಬರ್. ಆಲ್ಮೋಸ್ಟ್ ನನ್ನದಲ್ಲಿ ಕೂಡ ಕನ್ನಡ ತುಳು ನಮ್ಗೆ ಜಾಸ್ತಿ ನೋಡೋದು, ಕನ್ನಡದವರು ಕೂಡ ನೋಡ್ತಾರೆ, ಬಟ್ ತುಳುವಿನವರು ಜಾಸ್ತಿ ನೋಡ್ತಾರೆ. ಸೊ ರಂಜಿತಾ ಗೌಡನ್ ಮೀಟ್ ಆಗೋದಿಲ್ಲ ನಂಗೆ ಖುಷಿ ಆಗೋದು. ನೇಪಾಳದಿಂದ ಏನು ಒಂದಿತ್ತು ಅಂಕೆ ರಡ್ಸಲ್ಲ ಮಾತುರೊಂದಿಲ್ಲ, ಬಟ್ ಮೀಟ್ ಅವರ ಅದಿಚ್ಚಂದ ಅಂಚೆ ಇನಿ ಮೀಟ್ ಹಾಕಂದಿಲ್ಲ ರಡ್ಸಲ್ಲ. ಬೊಕ್ಕ ಕುದ್ರೋಳಿ ತೋಡುಗು ಕುಡ್ಲಕ್ ಪೋಂದಿಲ್ಲ ಅಂಚ ಮೀಟ್ ಹಾಕುವ ಅಂತ ಇದ್ದೇವೆ. ಹಾಗಾಗಿ ಒಂದು ಹನಿ ಕೂಡ ಬರ್ತಾನಂತ ಹೇಳಿದ್ರು, ಬಾ ಅಂತ ಹೇಳಿದ್ದೆ, ಬಟ್ ಅವಳು ಬರುದಿಲ್ಲ, ನಾನೇ ಹೋಗಿ. ಯಾಕಂದ್ರೆ ಹನಿದು ಫ್ರೆಂಡ್ ಬರ್ತಾ ಇದ್ದಾಳೆ. ನಿಮ್ಗೆಲ್ಲ ಗೊತ್ತಿರ್ಬೋದು, ನಾವು ದೇವಸ್ಥಾನಕ್ಕೆ ಎಲ್ಲ ಹೋಗುವಾಗ ಅವಳ ಜೊತೆ ಒಬ್ಬಳು ಫ್ರೆಂಡ್ ಇರ್ತಾ ಇದ್ಲು, ಪ್ರಿಯಾಂಕ ಅಂತ. ಸೊ ಅವಳು ಇವತ್ತು ಮನೆಗೆ ಬರ್ತಿದ್ದಾಳೆ. ಅವಳು ಚಡ್ಡಿ ಜೋಸ್ತಿ ಇಬ್ರು ಕೂಡ. ಹಾಗಾಗಿ ಹನಿಗೆ ಭಾರಿ ಖುಷಿ. ಹಾಗಾಗಿ ನಾನು ಅಮ್ಮನಿಗೆ ಮೆಣಸನ್ನು ಹುರಿದು ಕೊಟ್ಟು ಹೋಗುದು. ಅಮ್ಮನಿಗೆ ಮೆಣಸು ಹುರಿಲಿಕ್ಕೆ ಗೊತ್ತಾಗ್ತದೆ. ಸೊ ನಮ್ಮದು ಅವರದ್ದು, ಅಮ್ಮನವರು ಸ್ವಲ್ಪ ಖಾರ ಜಾಸ್ತಿ, ನಮ್ದು ಸ್ವಲ್ಪ ಖಾರ ಕಡಿಮೆ ಅಲ್ಲ. ಹಾಗಾಗಿ ಹೊರಡುದು ಲೇಟ್ ಆಯ್ತು ಆಲ್ರೆಡಿ. ರಂಜಿತಾ ಬಿಸಿರೊಟ್ಟಿಗೆ ಬರುವಾಗ ನಾನು ಕೂಡ ಹೋಗಿರ್ಬೇಕು. ಹಾಗಾಗಿ ಒಂದು ಇವತ್ತು ಮೀಟಪ್ ಉಂಟು. ಇವತ್ತಿನ ಜಾಗ ಚಂದ ಇರ್ತದೆ, ಆಯ್ತಾ? ನೋಡಿ ಎಲ್ಲರೂ ಲಾಸ್ಟ್ ತನಕ. ನಮ್ಮ ಮಗಳ ಹತ್ರ ಒಂದು ಸೀರೆ ಮಾಡಿಸ್ಲಿಕ್ಕೆ ಹೇಳಿದ್ದು, ನೋಡಿ ಹೊರಲಾಡ್ತಿದ್ದಾಳೆ ಒಂದು ಸೀರೆ ಮಾಡಿಸ್ಲಿಕ್ಕೆ. ಬೆಡ್ಶೀಟ್ ಮಾಡಿಸ್ತೀಯಲ್ಲ, ಹಾಗೆ ಮಾಡಿಸಿದ್ರೆ ಆಯ್ತು. ಮಡ್ಚು ಇವತ್ತು ಅವಳ ಫ್ರೆಂಡ್ ಬರುದಲ್ವಾ, ಹಾಗಾಗಿ ಅವಳ ಕಾಲು ನೆಲದ ಮೇಲೆ ಇಲ್ಲ, ತಲೆ ಮೇಲೆ ಉಂಟು. ಹನ್ನಿಯ ಫ್ರೆಂಡ್ ಬಲ್ಲು ಗೈಸ್. ನನ್ನ ಫ್ರೆಂಡ್ ಅಲ್ಲ, ನನ್ನ ಸೀನಿಯರ್. ಇದು ಸೀನಿಯರ್ ಅಂತೆ, ಆದ್ರೆ ಫ್ರೆಂಡೇ. ನಾಚಿಕೆ ಆಗ್ತಾ ಉಂಟು ಅವಳಿಗೆ ನಾಚಿಕೆ ಆಗ್ತಾ ಉಂಟು. ಸೀನಿಯರ್ ಅಂತ ಗೊತ್ತಾಗುದಿಲ್ಲ, ಒಂದೇ ಸರ ಇದ್ದಾರೆ ಇಬ್ರು ಸಹ. ಕುಂಟಿ ಹೋಲ್ದೆ ಕುಂಟಿ ಹತ್ತು ಗುಳ್ಳಿ ಚೂರು ಬರ್ತಾವ. ಬಾಯ್. ಮಸ್ತ್ ಟೈಮ್ ಆಯ್ತು, 1 ವರ್ಷ ಆಯ್ತು ನಾವಿಬ್ರು ಮೀಟ್ ಆಗ್ಬೇಕು ಅಂತ. ಟೈಮ್ ಸಿಕ್ಕಿರ್ಲಿಲ್ಲ, ಇವತ್ತು ಮೀಟ್ ಆಯ್ತು. ಅದಕ್ಕೊಂದು ಟೈಮ್ ಬರ್ಬೇಕಲ್ಲ. ಅವರಿಗೆ ಇವತ್ತೇ ಪೇಮೆಂಟ್ ಆಯ್ತಂತೆ. ಹೌದು, ಇವರೆಲ್ಲ ನಂಗೆ ಸಪೋರ್ಟ್ ಮಾಡಿದ್ರು ಫೇಸ್ಬುಕ್ ಅಲ್ಲಿ. ಫಸ್ಟ್ ಪೇಮೆಂಟ್ ಇವತ್ತು ಪರವಾಗಿಲ್ಲ, ಒಬ್ಬರಿಗೆ ಲಕ್ ಸಿಕ್ತಲ್ಲ ನಮ್ಮಿಂದ. ನೀವು ಸಿಕ್ಕಿದ್ದು, ಸಪೋರ್ಟ್ ಮಾಡಿದ್ದು, ಇವತ್ತು ಪೇಮೆಂಟ್ ಕೂಡ ಆಯ್ತು ಅವರಿಗೆ, ಅದೊಂದು ಖುಷಿ. ನಿಮ್ಗೆ ಪಾರ್ಟಿ ಓಕೆ, ಇನ್ನು ಮಂಗಳೂರಿಗೆ ಹೋದ್ಮೇಲೆ ಸಿಗ್ತೇವೆ. ಮಂಗಳೂರಿಗೆ ಬರ್ಲಿಕ್ಕೆ ಅಂತ ಹೇಳಿದಲ್ಲ, ಅತ್ತೆದು ಓಲ್ಡ್ ಸ್ಯಾರಿ ಅದನ್ನ ತಗೊಂಡು ಬಂದಿದ್ದು. ಅಂದ್ರೆ ನಾವಿಬ್ರು ಒಟ್ಟಿಗೆ ಬಂದದ್ದು, ಅವರಿಗೆ ಕೂಡ ಅವರ ಅಮ್ಮನ ಸ್ಯಾರಿ ಕೊಡ್ಲಿಕ್ಕಿತ್ತು, ಹಾಗಾಗಿ ಬಂದಿದ್ದು. ಇದುಂಟಲ್ಲ, ಕುದ್ರೋಳಿ ಟೆಂಪಲ್ಗಿಂತ ಸ್ವಲ್ಪ ಮುಂದೆ ದುರ್ಗಾ ಮಹಲ್ ಅಂತ ಹೋಟೆಲ್ ಇದೆ, ಅದ್ರ ಹತ್ತಿರವೇ ನೋಡಿ ಇಲ್ಲಿ ಸೋನಾ ಐ ಪ್ಲಸ್ ಅಂತ ಎಂತ ಮೊಬೈಲ್ ಶಾಪಾ ಎಲ್ಲ ಇದೆ ಇದ್ರಲ್ಲಿ, ಅದ್ರ ಹತ್ತಿರನೇ ಇದೆ ನೋಡಿ, ರೋಡ್ ಸೈಡ್. ಸೊ ಯಾರಾದ್ರೂ ನಿಮ್ಮ ಮನೆಯಲ್ಲಿ ಓಲ್ಡ್ ಸ್ಯಾರಿ ಇದ್ರೆ ತಂದು ಇಲ್ಲಿ ಕೊಟ್ಟು ದುಡ್ಡು ತಗೊಂಡು ಹೋಗಿ. ಇವರಿಗೆ ಹೌದು, ನವದುರ್ಗ ಮಹಾಗಣಪತಿ ದೇವಸ್ಥಾನದ ಆಪೋಸಿಟ್ ಮಂಡಗುಡ್ಡ. ಇವರಿಗೆ ಒಂದು 20,000 ಸಿಗ್ತದೆ ಇವತ್ತು, ಜಾಲಿ ಮಾಡುದು.
ಏ ನಮ್ದು ಸೀರೆ ಎಲ್ಲ ಕೊಟ್ಟಾಯ್ತು. ನನ್ಗೆ ಒಂದು 2000 ಸಮಥಿಂಗ್ ಸಿಕ್ಕಿತ್ತು, 2 ಸೀರೆಗೆ ಹೋಗಿ. ರಂಜಿತನ್ಗೆ ಕೂಡ 2 ಸೀರೆ ಸಿಕ್ಕಿದೆ. ಸೊ ನೀವು ಕೂಡ ಇಲ್ಲಿಗೆ ಬರಬಹುದು. ಕಾಂಜೀವರಂ ಸ್ಯಾರಿ, ಹಾಗೆ ರಾಣಿ, ಮೈಸೂರು ಸಿಲ್ಕ್, ಧರ್ಮವರಂ, ಬನಾರಸ್ ಸಿಲ್ಕ್ ಎಲ್ಲ ಸ್ಯಾರಿನೂ ತಗೊಳ್ತಾರೆ. ನೀವು ಹರಿದೋಗಿದ್ ಸೀರೆ ತಂದ್ರು ತಗೊಳ್ತಾರೆ, ಯಾಕಂದ್ರೆ ಅವರಿಗೆ ಕೆಳಗೆ ಬಾರ್ಡರ್ ಮಾತ್ರ ಬೇಕು. ಅದು 4 ಸೈಡ್ ಬಾರ್ಡರ್ಗೆ ಕೆಜಿ ಲೆಕ್ಕದಲ್ಲಿ 100 ರುಪೀಸ್ ಅಂತೆ. ಆ ತರ ಸಿಗತ್ತೆ ನಿಮಗೆ. ಸ್ವಲ್ಪ ಜಾಸ್ತಿ ಜಾಸ್ತಿ ತಗೊಳ್ಬೇಕು. ಅವಳ ಕೆಜಿ ಲೆಕ್ಕ ಅಂತೆ, ಬಾರ್ಡರ್ ಮಾತ್ರ ಹೋಗುದು ನಾವು. ಇದು ನನ್ನ ಎಂತ ಹೇಳುದು, ನನ್ನ ತಂಗಿದ್ದು ಫ್ರೆಂಡ್, ನಂಗೆ ಕೂಡ ಫ್ರೆಂಡ್. ಮೊಬೈಲ್ ಜಸ್ಟ್ ಒಂದು ಕ್ಯಾಮ್ ಮತ್ತೆ ಮೊಬೈಲ್ ಎಲ್ಲ ನೋಡ್ಲಿಕ್ಕೆ ತೆಗೊಳ್ಳಿಕ್ಕಿಲ್ಲ, ನೋಡ್ಲಿಕ್ಕೆ ಮಾತ್ರ. ಹಾಗಾಗಿ ನನ್ನ ತಂಗಿ ಫ್ರೆಂಡ್ ಇದ್ದಾನೆ ನಿಧಿ ಅಂತ, ಅವನಿಗೆ ಗೊತ್ತಿರುವ ಶಾಪಿಂಗ್ ಅವನ ಶಾಪ್ ಅಂತ ಅಲ್ಲ, ಗೊತ್ತಿರುವ ಶಾಪಕ್ಕೆ ಹೋಗ್ತೇವೆ, ಹೋಗಿ ಬರುದಷ್ಟೇ, ನೋಡಿ ಬರುದು, ತೆಗೊಳ್ಳಿಕ್ಕೆ ಇಲ್ಲ. ಓಕೆ, ನಾನು ಕ್ಯಾಮೆರಾ ನೋಡಿ ಬಂದೆ. ಅದಕ್ಕಿಂತ ಮೊಬೈಲ್ ಬೆಟರ್. ನೆಕ್ಸ್ಟ್ ಐಫೋನ್ ತೆಗೊಳ್ಳಿಕ್ಕೆ ಅದೇ ತೆಗೊಳ್ಳುದು. ಇವನ ಹತ್ರ ಒಳ್ಳೆ ಅಂದ್ರೆ ಇವನು EMI ಬಜಾಜ್ ಅಲ್ಲಿ EMI ಮಾಡಿಸ್ಕೊಡ್ತೀನಿ. ಕ್ಯಾಮರಾ ಆಕ್ಸೆಸರಿ, ಮ್ಯಾಟ್ರಸ್ ಮತ್ತೆ ಮಂಗಳೂರಲ್ಲಿ ಯಾವುದೇ ಐಟಮ್ಸ್ ಕೂಡ EMI ಮಾಡಿಸ್ಕೊಡ್ತೀನಿ. ಸೊ ಹಾಗೇನಾದ್ರು ಬೇಕು ಅಂತ ಹೇಳಿದ್ರೆ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ EMI ಕಾರ್ಡ್ ಇದ್ರೆ ಬಜಾಜ್ ಕಾರ್ಡ್ ಲಿಮಿಟ್ಸ್ ಹೇಳ್ಕೊಡ್ತೀನಿ. ಮತ್ತೆ ಯಾವುದೇ ಒಳ್ಳೆ ಐಟಮ್ಸ್ ಬೇಕಾದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿಂದ ಸ್ವಲ್ಪ ಹತ್ರದಲ್ಲೇ ಒಂದು ಜ್ಯೂಸ್ ಸೆಂಟರ್ ಇತ್ತು, ಅಲ್ಲಿಗೆ ಹೋದ್ವಿ. ರಂಜಿತಾ ಗೌಡನಿಗೆ ತುಂಬ ಬಾಯಾರಿಕೆ ಆಗ್ತಾ ಇತ್ತಂತೆ, ಬಿಸಿಲು ಬೇರೆ ಅಲ್ವಾ, ಹಾಗಾಗಿ ಎರಡು ಚಿಕ್ಕು ಜ್ಯೂಸ್ ಮತ್ತು ಬನ್ಸ್ ತಗೊಂಡು ತಿಂತಾ ಇದ್ವಿ. ಅಲ್ಲಿ ಕೂಡ ತುಂಬ ಜನ ರೆಕಗ್ನೈಸ್ ಮಾಡಿದರು. ಹೋಟೆಲ್ಗೆ ಬಂದ್ವಿ ಅಲ್ಲ, ಎಲ್ಲರೂ ಕೂಡ ನಮ್ಗೆ ಪರಿಚಯ. ಇಷ್ಟು ಫೇಮಸ್ ಆದ್ರೆ ಎಲ್ರಿಗೂ ಉಂಟು. ಫುಲ್ ದಕ್ಷಿಣ ಕನ್ನಡ ಅಲ್ಲ, ಕರಾವಳಿಯಲ್ಲಿ ಫೇಮಸ್ ಹಾಗೇನಿಲ್ಲ. ಎಲ್ಲದು ಬಾಕಿ ರೋಡಲ್ಲಿ ಹೋಗಿ ನೋಡ್ತಾರೆ, ಹೋಟೆಲ್ ಅಲ್ಲಿ ನೋಡ್ತಾರೆ, ಎಲ್ಲ ಕಡೆ ಕೇಳ್ತಾರೆ ರಂಜಿತಾ ಗೌಡ. ಇವತ್ತು ರಂಜಿತಾ ಗೌಡನ ಲೆಕ್ಕದಲ್ಲಿ ಪಾರ್ಟಿ ನನಗೆ ಮತ್ತೆ ಇವನಿಗೆ. ನಾನು ರಂಜಿತಾ ಕುದ್ರೋಳಿಗೆ ಬಂದೆ ದೇವಸ್ಥಾನಕ್ಕೆ. ನಾವು ಹೋಗುದ ಬೇಡ ಅಂತ ಅನ್ಕೊಂಡಿದ್ವಿ ಟೆಂಪಲ್ಗೆ, ಮತ್ತೆ ಇಲ್ಲಿ ತನಕ ಬಂದ್ವಲ್ಲ, ಹತ್ತಿರ ಅಲ್ಲ. ನಾನು ಸೆಕೆಂಡ್ ಟೈಮ್ ಬರ್ತಾ ಇರುವುದು ಕುದ್ರೋಳಿಗೆ. ಈ ಫಸ್ಟ್ ಟೈಮ್ ಆಯ್ತಾ? ರಂಜಿತಾ ಫಸ್ಟ್ ಟೈಮ್. ಯಾ ನೈಟ್ ಬೈದು ನಾನು ಅವತ್ತು ರಾತ್ರಿ ಬಂದದ್ದು. ಇವರು ಫಸ್ಟ್ ಟೈಮ್ ಬರ್ತಾ ಇರೋದಂತೆ. ಗೈಸ್ ಎಷ್ಟು ಚಂದ ಉಂಟು ಗೊತ್ತಾ, ಕತ್ತಲೆಗೆ ಬರ್ಬೇಕು ಇನ್ನು ಚಂದ. ಕಾಲು ಮಾತ್ರ ಬಿಸಿ ಬಿಸಿ ಆಗ್ತಾ ಉಂಟು. ಚಪ್ಪಲ್ ಸ್ಟ್ಯಾಂಡಲ್ಲಿ ಇಡ್ಲಿಕ್ಕೆ ಹೇಳಿದ್ರು, ಚಪ್ಪಲ್ ಹೋಗುವಾಗ ಸಿಗ್ತದೆ ಇಲ್ವಾ ಡೌಟು. ಎಲ್ಲ ಸುತ್ತಿ ಹಾಕಿ ಕೂತ್ಕೊಂಡಿದ್ದೇವೆ. ನಮ್ಮ ಗೌಡ್ರಿಗೆ ಪುಸ್ತಕ ಉಂಟು, ಇವರೆಲ್ಲ ಸಿಕ್ಕಿದ. ಮತ್ತೆ ಇಲ್ಲಿ ಊಟ ಮಾಡುದಾ ಬೇಡ ಯೋಚನೆ ಮಾಡುದು. ಜೀವ ಉಂಟಂತೆ ಅವರಿಗೆ ಊಟ ಮಾಡ್ಬೇಕಂತೆ. ರಾತ್ರಿ ಬರ್ಬೇಕು, ಖುಷಿ ಆಗತ್ತೆ ಲೈಟಿಂಗ್ಸ್. ನನಗೆ ಬರ್ಬೋದು, ಇವರು ರಾತ್ರಿ ಬರುದಿಲ್ಲ.
ನಾನು ರಂಜಿತಾ ಗೌಡ ಫಸ್ಟ್ ಟೈಮ್ ಮೀಟ್ ಆಗಿದ್ದಲ್ವಾ, ಅದಕ್ಕೆ ಅವರಿಗೆ ನೆನಪಿಗೋಸ್ಕರ ಏನಾದರೂ ಒಂದು ಗಿಫ್ಟ್ ಕೊಡುವ ಅಂತೇಳಿ ಅವ್ರ ಹತ್ರ ಇಯರಿಂಗ್ ಸೆಲೆಕ್ಟ್ ಮಾಡಲಿಕ್ಕೆ ಹೇಳಿದೆ. ರಂಜಿತನ ಎಷ್ಟು ಜನ ಮಾತಾಡ್ಸಿದ್ರು ಗೊತ್ತಾ, ನಂಗೆ ತುಂಬ ಖುಷಿ ಆಯಿತು. ನಾನು ಲಾಸ್ಟ್ ಅಂದರೆ ತುಂಬ ಟೈಮ್ ಹಿಂದೊಂದು ವ್ಲಾಗಲ್ಲಿ ಕೂಡ ಹೇಳಿದ್ದೆ, ಅವ್ರು ತುಂಬ ಹಾರ್ಡ್ ವರ್ಕರ್. ಅವರಿಷ್ಟು ಫೇಮಸ್ ಆಗಿದ್ದು ತುಂಬ ಖುಷಿ ಆಗುತ್ತೆ. ಎಲ್ಲರೂ ಅವರಿಗೆ ಸಪೋರ್ಟ್ ಮಾಡಿ ಅಂತ. ಇಂಥವ್ರಿಗೆ ಸಪೋರ್ಟ್ ಮಾಡಿದರೆ ನಮಗೂ ಕೂಡ ಖುಷಿನೇ, ಯಾಕಂದರೆ ತುಂಬ ಹಾರ್ಡ್ ವರ್ಕ್ ಮಾಡೋರಿಗೆ ಯಾವಾಗಲೂ ನಾವು ಸಪೋರ್ಟ್ ಮಾಡಬೇಕು. ನಾವು ಭಗವತಿ ಟೆಂಪಲ್ಗೆ ಬಂದ್ವಿ, ಎಣಿಸದೆ ಬಂದದ್ದು. ನಮ್ಮ ರಂಜಿತಾ ಗೌಡ್ ಫ್ಯಾನ್ಸ್ ನೋಡಿ. ಕುದ್ರೋಳಿಯಲ್ಲಿ ಕ್ಯೂ ಇರುತ್ತೆ ಅಲ್ವಾ ಊಟಕ್ಕೆ, ಸೊ ಹಾಗಾಗಿ ನಾವು ಭಗವತಿ ಟೆಂಪಲ್ಗೆ ಬಂದ್ವಿ. ಅಲ್ಲಿ ದೇವರ ದರ್ಶನ ಎಲ್ಲ ಮಾಡಿ ಮತ್ತು ಅನ್ನಪ್ರಸಾದ ಸ್ವೀಕಾರ ಮಾಡಲಿಕ್ಕೆ ಬಂದ್ವಿ. ಇನ್ನೊಂದೆಂತ ಅಂದರೆ ಗೊತ್ತಾ, ನಾವು ಹೋದಲ್ಲೆಲ್ಲ ಕೆಲವರು ಮುಖ ನೋಡ್ತಾರೆ, ಮಾತಾಡೋದಿಲ್ಲ, ಮತ್ತು ಕೆಲವರು ಬಂದು ಮಾತಾಡ್ತಾರೆ. ಅದೊಂದು ಖುಷಿ ಆಗುತ್ತೆ. ನನಗೂ ಕೂಡ ಒಂದು ಸ್ವಲ್ಪ ಮಂದಿ ಮಾತಾಡಿಸಿದ್ರು, ಖುಷಿ ಆಯಿತು. ಪರವಾಗಿಲ್ಲ, ಮಂಗಳೂರಲ್ಲಿ ಸಹ ನೋಡ್ತಾರೆ ಅಲ್ವಾ, ಗುರುತ ಹಿಡಿತಾರಲ್ವ ಅಂತ ಅದೊಂದು ಖುಷಿ ಆಯಿತು ನನಗೆ ಕೂಡ. ಎಲ್ಲ ಆಗಿ ಹೊರಟ್ವಿ. ಅವರಿಗೆ ಟೆಸ್ಟ್ ಇತ್ತು ತುಂಬಾ ಪಾಪ. ಇದು ಸ್ಟೇಟ್ ಬ್ಯಾಂಕಿಗೆ ಹೋಗಿ ಅಲ್ಲಿಂದ ನನಗೆ ಸಹ ಬೀಚ್ ರೋಡ್ಗೆ ಹೋಗ್ಲಿಕ್ಕೆ ಉಂಟು. ಅವರು ಬೀಚ್ ರೋಡಿಂದ ಮೂಡ್ಬಿಟ್ರೆ ನಾನು ಬೀಚ್ ರೋಡಲ್ಲಿ ಇಳಿದು ಅಪೂರ್ವಕ್ಕೆ ಹೋಗಿ ಮತ್ತೆ ಹೋಗ್ಬೇಕು ಮನೆಗೆ. ಖುಷಿ ಆಯ್ತು ನನಗೆ ಇವತ್ತು. ರಂಜಿತಾ ಗೌಡ ನನ್ನ ಜೊತೆ ಅಪೂರ್ವಕ್ಕೆ ಬರ್ತಿದ್ದಾರೆ. ಚಿನ್ನ ತೆಗಿಲಿಕ್ಕೆ ಅಂತ ಅವರಿಗೆ ಅಪೂರ್ವಕ್ಕೆ. ಅಮ್ಮನ ಸೀರೆಗೋರ್ನ ಬಂಗಾರದ ಪೆರ ಬರ್ತೀನ. ಅಮ್ಮನ ಸೀರೆ ಕೊಟ್ಟು ಚಿನ್ನ ತೆಗಿಲಿಕ್ಕೆ ಬಂದ್ರು. ಅಮ್ಮ ಇದು ಬರುತ್ತಿರುತ್ತೆ ಡಿಸೈನ್ ತೋಚಲೆ ಗಂಡ ವೀರುಂಡ ಗೈಸ್. ಓಕೆ ಗೈಸ್, ಇನ್ನು ರಂಜಿತಾ ಅವರು ಹೋಗ್ತಾ ಇದ್ದಾರೆ. ಗೋಲ್ಡ್ ಎಲ್ಲ ತಗೊಂಡಿದ್ದಾರೆ. ಅದು ಮಗಳದ್ದು ಸೈನ್ ಸರಿ ಮಾಡಿಸ್ಲಿಕ್ಕೆ ಕೊಟ್ಟಿದ್ರು, ಹಾಗೆ ಇವರಿಗೆ ಕೂಡ ಒಮ್ಮೆ ತೋರಿಸಿ ಬಂದದ ಅಪೂರ್ವ. ಇನ್ನು ಬರ್ಲಿಕ್ಕಿದ್ರೆ ಬರ್ಲಿ. ಡಿಸೈನ್ ಎಲ್ಲ ಚಂದ. ಓಕೆ, ಥ್ಯಾಂಕ್ ಯು, ತುಂಬಾ ಖುಷಿ ಆಯ್ತು. ನೆಕ್ಸ್ಟ್ ಟೈಮ್ ಆದಷ್ಟು ಬೇಗ ಮೀಟ್ ಆಗುವ. ಹರಿಯನಿಗೆ ಕಾಯ್ತಾ ನಿಂತದ್ದು, ಅವನು ಬರ್ಲಿ ಅಂತ ಹೇಳಿ ಸ್ವಲ್ಪ ಎದುರು ಬಂದು ಇಲ್ಲೊಂದು ಅಂಗಡಿಗೆ ಅಂತ ಹೋದೆ. ಅವನು ಸೀದ ಕೆಳಗೆ ಹೋಗಿದ್ದಾನೆ ನೋಡಿ, ಅಲ್ಲಿ ಲೂಸು ಕೆಳಗೆ ಹೋಗಿ ಮತ್ತೆ ಬರ್ತಾ ಇದ್ದಾನೆ. ನನಗೆ ಬಂದು ಸ್ವಲ್ಪ ಕೆಲಸ ಎಲ್ಲ ಇತ್ತು, ಅದೆಲ್ಲ ಆಗಿ ಇವತ್ತು ಯೋಗಿತಕ್ಕನವರ ಮನೆಯಲ್ಲಿ ನಮ್ಮ ನವರಾತ್ರಿ ಭಜನೆ. ಸೊ ಹಾಗಾಗಿ ಅಲ್ಲಿಗೆ ಹೋದ್ವಿ ನಾವು. ಇನ್ನು ಭಜನೆ ಎಲ್ಲ ಆದಮೇಲೆ ಮಾತಾಡ್ತೇನೆ. ಇವಾಗ ಪುರ್ಸೊತ್ತೇ ಇಲ್ಲ, ಈ ಥರ ಹೋಗ್ಲಿಕ್ಕೆಲ್ಲ ಇದ್ರೆ ಉಂಟಲ್ಲ, ಹಗಲೊತ್ತು ಹೋಗ್ಲಿಕ್ಕೆ ಆಯಿತು. ಮತ್ತು ಇವಾಗ ಇನ್ನು 8 ದಿನ 9 ದಿನ ನಮ್ಮ ನವರಾತ್ರಿ ಭಜನೆ ಕಂಟಿನ್ಯೂಸ್ ಆಗಿ ಇರ್ತದೆ ನಮಗೆ. ಭಜನೆ ಎಲ್ಲ ಆದಮೇಲೆ ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ವಿ. ಇವತ್ತು ಯೋಗಿತಕ್ಕನ ಅತ್ತಿಗೆ ಮತ್ತು ಅವರ ಅಣ್ಣ ಅಡುಗೆ ಮಾಡಿದಂತೆ. ಅವರ ಅಣ್ಣ ತುಂಬ ಚೆನ್ನಾಗಿ ಕುಕ್ ಮಾಡ್ತಾರೆ, ಅಂದರೆ ಅವರು ಅಡುಗೆ ಎಲ್ಲ ಮಾಡ್ತಾರೆ ಫಂಕ್ಷನ್ಗೆ. ತುಂಬ ಚೆನ್ನಾಗಾಗಿತ್ತು ಎಲ್ಲ ಐಟಮ್ ಕೂಡ. ನಾನಂತೂ ಹೊಟ್ಟೆ ತುಂಬ ಊಟ ಮಾಡಿದ್ದೆ, ಅಷ್ಟು ಚೆನ್ನಾಗಿತ್ತು. ಇಲ್ಲಿ ನೋಡಿ ಬಚ್ಚಿರೆ ತಿನ್ನೋದು, ಕೊಂಜೋ ನೋಡಿ ಬಚ್ಚಿರೆ ತಿನ್ನೋದು. ಇವತ್ತಿನ ಈ ತರ ಇತ್ತು.
ಅವಾಗ ಅಡಿಕೆ ಎಲ್ಲ ಅಡಿಕೆ ತಿನ್ನೋದು ಯಾವ ಕಾಲ ಐತೆ ನಾನು ಅದಕ್ಕೆ ಹಾಕ್ತಿದ್ದೆ. ಅಪರೂಪಕ್ಕೆ ತಿಂದ್ರೆ ಒಳ್ಳೇದು. ಇವತ್ತಿನ ಮಗು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಶುಭರಾತ್ರಿ, ಟೇಕ್ ಕೇರ್ ಎಲ್ರಿಗೂ. ಹರೇ ಕೃಷ್ಣ, ಹರಿ ಓಂ, ಬಾಯ್. ನಾವು ಸೇರ ಸೇಲ್ ಮಾಡುದು ನೀವು.